ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮೈಲೂರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ. ಭಾರೀ ಮಳೆಯಿಂದಾಗಿ ಶಾಲಾ ಗೋಡೆಗಳ ಕುಸಿತ, ಕಟ್ಟಡದ ಫಿಟ್ನೆಸ್ ಬಗ್ಗೆ ವಿಚಾರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಚಿವರು. ಹೊಸ ಕಟ್ಟಡ ನಿರ್ಮಿಸಿಕೊಡಲಾಗುವುದು, ಸಚಿವ ರಹೀಂ ಖಾನ್ ಭರವಸೆ. ಚಿಟ್ಟವಾಡಿಯಲ್ಲಿ ಜರುಗಿದ ಫ್ಲೋರಾ ಪಬ್ಲಿಕ್ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಭೂಮಿ ಪೂಜೆ. ಗುಣಮಟ್ಟದ ಶಿಕ್ಷಣ ಮಕ್ಕಳ ಬಾಳಿನ ನಂದಾದೀಪ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. 21 ವರ್ಷಗಳಿಂದ ಶಾಲೆಯನ್ನು ನಡೆಸಲಾಗ್ತಾ ಇದೆ. ಸುವರ್ಣ ಡಿ ಬಿರಾದರ್. ರಾಣಕೃಷ್ಣೂರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಸಮಯಕ್ಕೆ ಸರಿಯಾಗಿ ಬಾರದ ವೈದ್ಯರು, ತಕ್ಷಣ ಚಿಕಿತ್ಸೆ ಇಲ್ಲದಕ್ಕೆ ರೋಗಿಗಳಿಂದ ಆಕ್ರೋಶ. ನೀವು ಏನೇ ಪ್ರಶ್ನೆ ಕೇಳಿದ್ರು ಡಾಕ್ಟರ್ ನಾಳೆ ಬರ್ತಾರೆ ಎನ್ನುವ ಉತ್ತರವೇ ಅಂತಿಮ. ವಾರ್ತೆಗಳ ವಿವರ. ಮೈಲೂರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾಗಿರುವಂತಹ ರಹೀಂ ಖಾನ್ ಅವರು ಇವತ್ತು ಭೇಟಿ ನೀಡಿದರು. ಅವರು ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಮೈಲೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆ ತರಗತಿ ಕೊಠಡಿಯ ಗೋಡೆ ಕುಸಿದಿದ್ದರಿಂದ ಅದನ್ನು ವೀಕ್ಷಣೆ ಮಾಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು ಕಟ್ಟಡದ ಫಿಟ್ನೆಸ್ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಸಹಾಯಕ ಆಯುಕ್ತರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಶಾಲಾ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಮೈಲೂರಿನಲ್ಲಿ ಮಕ್ಕಳಿಗಾಗಿ ಅತ್ಯುತ್ತಮ ಶಿಕ್ಷಣ ಹಾಗೂ ಮೂಲ ಸೌಕರ್ಯವನ್ನು ಒದಗಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ನಾನು ಈ ಹಿಂದೆ ಸಾಕಷ್ಟು ಹೊಸ ಶಾಲೆಗಳು ಮತ್ತು ಹಾಸ್ಟೆಲ್ಗಳನ್ನು ನಿರ್ಮಿಸಿಕೊಟ್ಟಿದ್ದೇನೆ. ಎಲ್ಲ ಶಿಕ್ಷಣ ಕೇಂದ್ರಗಳನ್ನು ನೋಡಿಕೊಳ್ತಾ ಇದ್ದೇವೆ. ನಾವು ಈಗಾಗಲೇ ಮಹಿಳಾ ಪದವಿ ಕಾಲೇಜಿಗೆ KKRDB ನಿಧಿ ಅಡಿಯಲ್ಲಿ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೇವೆ ಮತ್ತು ಶೀಘ್ರದಲ್ಲೇ ಕಾಮಗಾರಿ ಕೂಡ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು. ನಾನು ಹೊಸ ಶಾಲೆಗಳ ಚರಂಡಿಗಳನ್ನು ನಿರ್ಮಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮೈಲೂರು ಪ್ರದೇಶದ ಎಲ್ಲ ಅಭಿವೃದ್ಧಿಗಾಗಿ ಮೆರಿಡಿಯನ್ ಲೈಟ್ಗಳನ್ನು ಕೂಡ ಸ್ಥಾಪಿಸಲಾಗುವುದು ಎಂದು ರಹೀಂ ಖಾನ್ ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಲವಿಶ್ ಓಡಿಯಾ, ಯೋಜನಾ ನಿರ್ದೇಶಕ DUDC ಮೋತಿಲಾಲ್ ಲಮಾಣಿ, CMC ಆಯುಕ್ತರಾಗಿರ್ತಕ್ಕಂಥ ಶಿವರಾಜ್ ರಾಠೋಡ್, ಗ್ರೇಡ್ 2 ತಹಸೀಲ್ದಾರ್ ಆಗಿರ್ತಕ್ಕಂಥ ಜಿಯಾವುಲ್ಲಾ, BO ಅಖಿಲಾಂಡೇಶ್ವರಿ, ಕಾಂಗ್ರೆಸ್ ಮುಖಂಡರಾದ ಶೌಕತ್ ಅಲಿ, SDMC ಅಧ್ಯಕ್ಷರು, ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸ್ಥಳೀಯರು ಉಪಸ್ಥಿತರಿದ್ದರು. ನಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಇಲ್ಲಿ ಮಡಗಾಲಿಂದ ಸುಮಾರು 34 ವರ್ಷದಿಂದ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮೈಲೂರಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇತ್ತು. ಅದು ನೀರು ತುಂಬ ಜಾಸ್ತಿಯಾಗಿ ಅದು ಎಲ್ಲ ಗೋಡಿ ಎಲ್ಲ ವಾಲ್ಸ್ ಬಿದ್ದು ಹೋಗಿದೆ. ಯಾಕಂದರೆ ಅದು ವಿಥೌಟ್ ಪಿಲ್ಲರ್ ಇತ್ತು. ಅದು ಸಹ ಈ ಏರಿಯಾನಲ್ಲಿ ನಾನು ಧನರಾಜ್ ವೈಸ್ ಚೇರ್ಮನ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮತ್ತು BO ಮತ್ತು ಈ ಏರಿಯಾ 2 ಕೌನ್ಸಿಲರ್ ಬರ್ತಾರೆ. ಒಬ್ಬರು ಶಶಿ ಮತ್ತು ಶೌಕತ್ ಅವರು ಇಬ್ಬರು ಬಂದಿದ್ದಾರೆ. ನಾವು ಎಲ್ಲರೂ ನೋಡಿದ್ದೇನೆ ಮತ್ತು ಸುಮಾರು ಜನ ಹಿರಿಯರಿಂದ ಸಜೆಷನ್ ಕೊಟ್ಟಿದ್ದಾರೆ. ಅದು ಹೊಸ ಬಿಲ್ಡಿಂಗ್ ಮಾಡಬೇಕಂತ ನಾನು ತೀರ್ಮಾನ ತೊಗೋತೀನಿ. ಫುಲ್ ಟೋಟಲಿ ಅಲ್ಲಿ 2-3 ಬಿಲ್ಡಿಂಗ್ ಇದೆ. ಆ 2-3 ಬಿಲ್ಡಿಂಗ್ ಫುಲ್ ಹೊಸ ಮಾಡಿ ಮತ್ತು ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ. ಏನಂತ, ಇಲ್ಲಿ ಗಾದಾ ಲೇಔಟ್ನಲ್ಲಿ 1 ಎಕರೆ ಜಮೀನು CS ಸೈಟ್ ಇದೆ. ಅಲ್ಲಿ ಹೈಸ್ಕೂಲ್ ಇಲ್ಲಾಂದರೂ ಹೈಸ್ಕೂಲ್ ಜೊತೆಗೆ PU ಕಾಲೇಜ್ ವುಮೆನ್ಸ್ಗೆ ಮಾಡಿ ಅಂತ. ಯಾಕಂದರೆ ಇಲ್ಲಿ 20-30 ಸಾವಿರ ಜನ ಇರ್ತಾರೆ. ಮೈಲೂರಾಗಲಿ, ಸಾಯಿ ಕಾಲೋನಿ, ಚಿದ್ರಿ, ಗಾಂಧಿನಗರ್, ಅಪ್ ಟು ವಿದ್ಯಾನಗರ ತುಂಬ ದೊಡ್ಡ ಕಾಲೋನಿ ಇದೆ. ಇಲ್ಲಿ ಒಂದು PU ಕಾಲೇಜ್ ಆದರೂ ಒಳ್ಳೇದಾಗ್ತಂತ ಮತ್ತು ಡಿವೈಡರ್ ಕೇಳಿದ್ದಾರೆ. ಇದು 2-3 ಸಮಸ್ಯೆ ಇದೆ. ಅದು ನಾನು ಮಾಡ್ತೀನಂತ ಹೇಳಿದ್ದೇನೆ. ಇಲ್ಲಿ ಅದು ಎಲ್ಲ ಹೊಸ ಪ್ರಪೋಸಲ್ ರೆಡಿ ಮಾಡಿ ಮಾಡಿಸ್ತೀನಿ. ಅದೇ ಈಗ ರಿಪೋರ್ಟ್ ತರಿಸ್ತೀನಿ. ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಮತ್ತು DC ಅವರಿಗೆ ಮಾತಾಡಿ ನನ್ನ ಕ್ಷೇತ್ರದಲ್ಲಿ ಆಗಲಿ ಬೇರೆ ಕಡೆ ಏನೇನು ಲಾಸ್ ಆಗಿದೆ, ಮನೆ ಆಗಲಿ, ಸ್ಕೂಲ್ಸ್ ಆಗಲಿ, ಗೌರ್ಮೆಂಟ್ ಬಿಲ್ಡಿಂಗ್ ಆಗಲಿ, ಅದು ಎಸ್ಟಿಮೇಟ್ ತರಿಸಿ ಅದು ಇಮಿಡಿಯೇಟ್ ಏನಿದೆ ಕೆಲಸ ಮಾಡ್ತೀವಿ. ನಿರ್ಮಿತಿಯಿಂದ 22 ಲಕ್ಷ ರೂಪಾಯಿ ಅನುದಾನ 2022ರಲ್ಲಿ ಅನುದಾನ ಬಿಡುಗಡೆ ಆಗಿದೆ ಸರ್. ಆ ದುಡ್ಡೇನು ಬಳಕೆ ಮಾಡ್ತೀರಾ, ವಾಪಸ್ ಹೋಗ್ತಾರೆ? ಇಲ್ಲ, ಈಗ ಮಂಡೇ ಅದು ಯೂಸ್ ಮಾಡಬೇಕಂತ ಹೇಳಿದ್ದೇನೆ. ಅದು ನಾನೇ ಮೋಸ್ಟ್ಲಿ HKDB ನಲ್ಲಿ ದುಡ್ಡು ಕೊಟ್ಟಿದ್ದೀನಿ. ಬೌಂಡ್ರಿ ವಾಲ್ ಮಾಡಬೇಕು. ಆವಾಗ ಬೌಂಡ್ರಿ ವಾಲ್ ಮಾಡಬೇಕಂತ ರೆಡಿ ಮಾಡಿದರು. ಆದರೂ ಆವಾಗ ಸ್ವಲ್ಪ ಅಬ್ಜೆಕ್ಷನ್ ಮಾಡಿದರು ಬೇರೆಯವರು. ಅಲ್ಲಿ ಯಾರು ಸರ್ವೆಗಾಗಿ 2016ರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ CMCಗೆ, ಮಗರ ಅದು ಯಾವುದೇ ರೀತಿ ಸರ್ವೆ ಮಾಡ್ತಿಲ್ಲ. ಏನು ಕಾರಣ ಇರ್ಬೋದು ಸರ್? ಏನು ಕೊರತೆ ಇದೆ ಇಲ್ಲಿಂದ? ಈಗ ಕಮಿಷನರ್ ಮತ್ತು AC ಅವ್ರ ಜೊತೆಗೆ ಬಂದಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ ವಿತಿನ್ 1 ವಾರದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು ಬಹಳಷ್ಟು ಜನರಿದ್ದಾರೆ. ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ನಿನ್ನೆ ರಾತ್ರಿ ಮಳೆಗೆ ಫುಲ್ಲಾಗಿ ಊರಲ್ಲಿ ಗಲ್ಲಿ ಒಂದು ರಸ್ತೆ ಕಾಣದಂಗೆ ನೀರು ನಿಂತಿತ್ತು ಸರ್.
ಏನ್ ಸಮಸ್ಯೆ ಈಗ ಆಗಿರ್ಬೋದು? ಎಲ್ಲ already- ಚರಂಡಿ ಇರ್ಲಕ್ಕಾಗ ಈಗ ಆಲ್ರೆಡಿ ನಾನು ಇದಕ್ಕಿಂತ ಮೊದಲು 1 ಕೋಟಿ ಕೊಟ್ಟಿದ್ದೀನಿ ಚರಂಡಿ ಮಾಡಬೇಕಂತ, ಮತ್ತು ಮೊನ್ನೆ ಒಂದು 50 ಲಕ್ಷ ಕೊಟ್ಟಿದ್ದೀನಿ, ಟೋಟಲ್ 1 ಕೋಟಿ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದು ಅವರಿಗೆ ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ, ಅದು ಮಾಡಿಸ್ಕೊಡ್ತಾರೆ. सर बिदर को ग्रीन सिटी बनाने का आपका वादा था सर, वो कब पूरा होगा सर? अभी चल रहा है, इसमें कई जगह लाखों के इसमें हम ट्रीज लगा रहे हैं, जी तो हंत के हिसाब से वो काम होगा. सर बिदर के डेवलपमेंट जो रोड और नालियों के लिए आपने 100 करोड़ बजट पास किया है सर, और बिदर के जो स्टूडेंट्स जो बेरोजगार है उनके लिए डेवलपमेंट के लिए, उनके जॉब्स के लिए क्या काम करेंगे सर अभी आप? उसके लिए भी कोशिश चल रही है. डेवलपमेंट के लिए स्टूडेंट्स के लिए क्या है, इंडस्ट्री आना पड़ता है. दूसरे गवर्नमेंट के जॉब्स जितने हैं हैदराबाद कर्नाटक KKDB में पूरों को फिलअप करने के लिए प्रपोजल रेडी किए हैं, और शॉर्टली 2-4 महीने में जितने यहाँ पे 20,000 जॉब खाली है. बिदर में जो इंडस्ट्रीज एरिया है सर, उसमें बहुत सारे इंडस्ट्रीज बंद पड़े हैं सर, वो क्या वजह से बंद पड़े हैं सर? उसका बहुत 30-40 साल से उसका एक अलग हिस्ट्री है. बहुत से लोग इंडस्ट्री डालते बोल के इंडस्ट्री के नाम पे फंड उठा के खा लिए हैं, तो उसमें सिर्फ 25% इंडस्ट्री रन हो रहे हैं, बाकी के 75 इंडस्ट्रीज कुछ अलग अलग समस्या, अलग अलग प्रॉब्लम की वजह से वो रुक गए. किसी को लोन सैंक्शन नहीं हुआ, किसी को हुआ तो भी वो बना ही नहीं. बिदर CMC कमिश्नर की जानिब से सर जो एंक्रोचमेंट फुटपाथ पे का रिमूव कराया जा रहा है सर, इसमें तो गरीबों का बहुत नुकसान हो रहा है सर, पर जो दुकानदार, बड़े दुकानदार है, उनका तो कुछ इशू नहीं है सर. जो गरीब भंडी लगाते हैं सर, उनका बहुत नुकसान हो रहा है, उस पर क्या कहेंगे सर? नहीं, देखिए क्या है, ये कंप्लेंट्स बहुत 6 महीने से बहुत ही कंप्लेंट, लोग स्ट्राइक भी करते हैं बोल के प्रपोजल दिए हैं DC को, म्यूनसिपैलिटी में भी. तो जहाँ पे ट्रैफिक का प्रॉब्लम हो रहा है वैसी जगह इसको हटाए हैं. गरीब लोग अगर आके मिले हैं तो उनको भी एक जगह आइडेंटिफाई करेंगे और उनको भी बिठाएंगे जरूर. सर ये काम कितने दिन में चालू होगा सर? कौन सा? ये अभी AC उनको बोला हूँ एस्टीमेट बनाने के लिए, एस्टीमेट बनते कि उसको काम चालू करेंगे. सर बिदर कार्यकाल में स्कूल रेडी हो सकता है सर? हाँ, डेफिनेटली. बिदर में बहुत सारे स्कूल तो बनाए जा रहे हैं सर, बिदर में बहुत सारे स्कूल तो बनाए जा रहे हैं, पर जो बिदर में पुराने स्कूल है सर, वो अभी उनकी हालत बहुत ही खराब है सर, उसको लेकर आप क्या कहेंगे? नहीं, अभी जितने भी पुराने स्कूल है ना, बहुत ही खराब हालत है सर. उस स्कूल को नए बनाएंगे, क्योंकि अभी देखिए वुमेन्स डिग्री कॉलेज नहीं था, तो वुमेन्स डिग्री कॉलेज के लिए 10 करोड़ रुपए मैं सेंक्शन किया हूँ, उसका टेंडर हुआ है. नेक्स्ट मंथ से वुमेन्स नया डिग्री कॉलेज बनेगा, 10 करोड़ का, 3 फ्लोर का बहुत ही अच्छा कॉलेज, वो डिमोलिश होके बनेगा. तो वहाँ पे कम से कम 2000 स्टूडेंट पढ़ने की कैपेसिटी का पूरा हाईटेक नया सिस्टम से बना रहे हैं. और इसी तरह दूसरे गर्ल्स हाई स्कूल में भी नया बिल्डिंग, वो जो पुराना बिल्डिंग तोड़ के नया बनाना बोल के टेंडर मूवमेंट में है, और बाकी का भी चलेगा भी काम. थैंक यू सर. ಥ್ಯಾಂಕ್ ಯು. ಉತ್ತಮ ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳ ಬಾಳಿಗೆ ನಂದಾದೀಪವಿದ್ದಂತೆ ಫ್ಲೋರಾ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆ ಈ ಕಾರ್ಯವನ್ನು ಅತ್ಯುತ್ತಮವಾಗಿ 21 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು. ಚಂದ್ರಭಾಗ ತೀರಿ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಫ್ಲೋರಾ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿ ತಾಲೂಕಿನ ಚಿಟ್ಟಾವಾಡಿಯಲ್ಲಿ ನೆರವೇರಿಸಿ ಅವರು ಮಾತನಾಡಿದರು. ಶಾಲೆಯ ಮುಖ್ಯ ಗುರು ಸುವರ್ಣ ಡಿ ಬಿರಾದರ್ ಅವರು, ಆಮೇಲೆ ಕಾರ್ಯದರ್ಶಿ ದತ್ತಾತ್ರೇಯ ಬಿರಾದರ್ ಅವರು 2003ರಿಂದ ನಿರಂತರವಾಗಿ 21 ವರ್ಷಗಳ ಕಾಲ ಸಂಘರ್ಷಮಯ ಜೀವನವನ್ನು ಸಾಗಿಸ್ತಾ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ 10 ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದರ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಹೀಗಾಗಿ ಇದರ ನೂತನ ಶಾಲಾ ಕಟ್ಟಡಕ್ಕೆ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುವುದು, ಅಂದರೆ ಅನುದಾನವನ್ನು ನೀಡಲಾಗುವುದು, ಮತ್ತು ಈ ಭಾಗದ ರಸ್ತೆ, ಚರಂಡಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗೂ ಕೂಡ ಒತ್ತು ಕೊಡಲಾಗುವುದು. ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಲಾಗುವುದು ಅನ್ನುವಂಥ ಮಾತನ್ನು ಕೂಡ ಬೆಲ್ದಾಳೆ ಅವರು ಹೇಳ್ತಾರೆ. ಶಾಲೆಯ ಮುಖ್ಯ ಗುರು ಸುವರ್ಣ ಡಿ ಬಿರಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ 2 ದಶಕಗಳಿಂದ ನಿರಂತರವಾಗಿ ಶ್ರಮಿಸಲಾಗ್ತಾ ಇದೆ. ಸರ್ಕಾರ ಹಾಗೂ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಶಾಲಾ ಕಟ್ಟಡ ಅಭಿವೃದ್ಧಿ ಆಗ್ತಾ ಇದೆ. ಇದು ಕೇವಲ ಭೌತಿಕ ಕಟ್ಟಡವಲ್ಲ, ಮಕ್ಕಳ ಬಾಳಿನ ದೇವಾಲಯವಿದ್ದಂತೆ ಪಾಲಕರು ಫ್ಲೋರಾ ಶಾಲೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಫ್ಲೋರಾ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿ ದತ್ತಾತ್ರೇಯ ಬಿರಾದರ್ ಅವರು ಕೂಡ ಮಾತನಾಡಿದರು. ವೇದಿಕೆ ಮೇಲೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಶ್ರೀಕಾಂತ್ ಚಿಮ್ಕೋಡೆ, ಅಮಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಖೈರೋನಾ ಬೇಗಂ, PKPS ಅಧ್ಯಕ್ಷ
ತಾತ್ಯಾರಾವ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಸಂಸ್ಥೆಯ ಸದಸ್ಯ ಗೋಪಾಲರಾವ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯ ಸಂಜೀವ್ಕುಮಾರ್ ಪಾಟೀಲ್, ಆದಿತ್ಯ ಬಿರಾದರ್, ನಂದಕುಮಾರ್ ಮದರ್ಗಿ, ವಿರ್ಶೆಟ್ಟಿ ದೇಶ್ಮುಖ್, ರಮೇಶ್ ಬಿರಾದರ್, ಮಹೇಶ್ ಪಾಂಚಾಳ್, ದಿಲೀಪ್ ವರ್ಮಾ, ರಮೇಶ್ ತುಕದೆ, ಅಭಿಯಂತರರಾಗಿರತಕ್ಕಂಥ ಮಹಾದೇವ್ ಸೇರಿದಂತೆ ಶಾಲೆಯ ಅಂದರೆ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಇನ್ನಿತರರು ಉಪಸ್ಥಿತರಿದ್ದರು. ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆ 2003-4ನೇ ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡಿದೆವು. ಇಲ್ಲಿ ನಾನು ಕೇವಲ 50 ಮಕ್ಕಳಿಂದ ಪ್ರಾರಂಭ ಮಾಡಿದ. ಇವಾಗ ನಾನು 21 ವರ್ಷ ಆಯಿತು. 200ಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ಲತ್ತಾರ. ಆಮೇಲೆ ನಮಗೆ CS ಐಟು ಸ್ಯಾಂಕ್ಷನ್ ಆಗ್ಯದ. ಗಡಿ ಪದಾಧಿಕಾರಿಲಿಂದು ಧನ ಸಹಾಯನೂ ಸ್ಯಾಂಕ್ಷನ್ ಆಗ್ಯದ. ಇವಾಗ ನಾನು ಬಡ ಮಕ್ಕಳಿಗೆ ವರ್ಷಿಗೆ ಒಂದು 4-5 ಮಕ್ಕಳಿಗೆ ನಾನು ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದೀನಿ. ಮತ್ತು ಪ್ರಾರಂಭ ಮಾಡಿದ 2003ನೇ ಇಸ್ವಿಯಲ್ಲಿ ಮೊದಲನೇ ವಿದ್ಯಾರ್ಥಿನಿ ನಮ್ಮಲ್ಲಿ ಮೆಡಿಕಲ್ ಆಗ್ಯಾಳ. ಭಾಳಷ್ಟು ಮಕ್ಕಳು ಬಡ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಭೂಮಿ ಪೂಜೆ ಮಾಡಲಿಕ್ಕೆ ಕಟ್ಟಡ ಭೂಮಿ ಪೂಜೆ ಮಾಡಲಿಕ್ಕೆ ಇಟ್ಕೊಂಡಿನಿ. ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಸರ್ರು, ಆಮೇಲೆ ಶ್ರೀಕಾಂತ್ ಚಿಂಕುಡೆ ಸರ್ ಆಯುಕ್ತರು, ನಗರಾಭಿವೃದ್ಧಿ ಕಚೇರಿದವರು, ಆಮೇಲೆ ಖೈರುನಸ್ಸಾ ಬೇಗಮ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆಮೇಲೆ ತಾತ್ಯಾರಾವ್ ಪಾಟೀಲು ಇವರೆಲ್ಲರೂ ಒಂದು ಸಮ್ಮುಖದಲ್ಲಿ ನಾ ಈ ಒಂದು ಕಟ್ಟಡ ಭೂಮಿ ಪೂಜೆಯನ್ನು ಮಾಡಿರ್ತೇನೆ. 3-4ರಲ್ಲಿ ಪ್ರಾರಂಭಿಸಿದ್ದು ಇವತ್ತು ನಾವು 23 ವರ್ಷ ಆಯಿತು. ಇವತ್ತು ನಾವು ಭೂಮಿ ಕಟ್ಟಡ ಪೂಜೆ ಆಯಿತು. ಇವತ್ತು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೌತ್ ಬೀದರ್ ಅವರು ಬಂದು ಉದ್ಘಾಟನೆ ಮಾಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಅದೇ ರೀತಿ ನಮಗೆ ಗಡಿ ಪ್ರದೇಶದಿಂದ 50 ಲಕ್ಷ ರೂಪಾಯಿ ಹಣ ಮಂಜೂರಾಗಿದೆ. ಅದು ಮೊದಲ ಕಂತು 25 ಲಕ್ಷ ನಮಗೆ ಬಂದಿದೆ. ಅದು ಈಗ ನಾವು ಕಟ್ಟಡವನ್ನು ಪ್ರಾರಂಭಿಸುತ್ತಿದ್ದೇವೆ. ಅದಕ್ಕೆ ನಾವು ನಮ್ಮ ಭಾಗದಲ್ಲಿ 23 ವರ್ಷ ಬರೀ ಕನ್ನಡ ಮೀಡಿಯಮೇ ಶಾಲೆಯನ್ನು ನಾವು ಪ್ರಾರಂಭಿಸಿದ್ದು. ಬಹಳಷ್ಟು ಇಂಗ್ಲೀಷ್ ಮೀಡಿಯಮ್ ಶಾಲೆ ಕೂಡ ಬೀದರ್ನಲ್ಲಿ ಇದೆ. ಆದರೆ ಕೂಡ ನಾವು ಇಂಗ್ಲೀಷ್ ಮೀಡಿಯಮ್ ಪ್ರಾರಂಭಿಸಿಲ್ಲ, ಬರೀ ಕನ್ನಡ ಮೀಡಿಯಮೇ ನಾವು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ನಾವು ಬಡ ಮಕ್ಕಳು ಕೂಡ ಸಹಾಯ ಮಾಡ್ತಾ ಇದ್ದೇವೆ. ಹಾಗೆ ನಾವು ಸರ್ಕಾರದಿಂದ ಯಾವುದೇ ನಮಗೆ ಫಂಡ್ ಅದು ಕೊಟ್ಟಿದ್ದರೆ ನಾವು ಬಹಳಷ್ಟು ಅನುಕೂಲ ಆಗುತ್ತದೆ. ಇಷ್ಟೇನಂದು ಹೇಳಿ ನಾನು ನನ್ನ ಇದು ಮುಗಿಸ್ತೀನಿ. ಕಮಲ್ನಗರ ತಾಲೂಕಿನ ಠಾಣಾ ಕುಷ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ನಿತ್ಯ ರೋದನವಾಗಿದೆ. ಗ್ರಾಮಗಳಿಂದ ಆಗಮಿಸಿದ ರೋಗಿಗಳಿಗೆ ತಕ್ಷಣವೇ ಚಿಕಿತ್ಸೆ ದೊರಕದಂತಾಗಿ ಸಮಯಕ್ಕೆ ಸರಿಯಾಗಿ ವೈದ್ಯರಿಲ್ಲದಿದ್ದರೆ ಆರೋಗ್ಯದ ಸ್ಥಿತಿ ಏನು ಎಂಬುದು ರೋಗಿಗಳ ಪ್ರಶ್ನೆಯಾಗಿದೆ. ರೋಗಿಗಳ ಎಲ್ಲ ಪ್ರಶ್ನೆಗೂ ನಾಳೆ ಬನ್ನಿ, ಡಾಕ್ಟರ್ ನಾಳೆ ಬರ್ತಾರೆ ಎನ್ನುವಂಥ ಉತ್ತರವೇ ಈ ಒಂದು ಉತ್ತರ ಅಲ್ಲಿನ ಒಂದು ಆಸ್ಪತ್ರೆಯಲ್ಲಿ ನಿತ್ಯವಾಗಿದೆ. ಗಂಭೀರವಾಗಿರ್ತಕ್ಕಂಥ ರೋಗಿಗಳ ಸ್ಥಿತಿ ಏನು ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬರುವುದು, ಥಂಬು ಹತ್ತುವುದು ಮತ್ತು ಖಾಸಗಿ ಕ್ಲಿನಿಕ್ಗಳಿಗೆ ಹೋಗುವುದು ಸರ್ಕಾರಿ ವೈದ್ಯರ ಸಹಜಗೊಳಾಗಿದೆ. ತಾಲೂಕಿನ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಂತಹ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಅಂದರೆ ನೊಂದ ರೋಗಿಗಳು ಈ ಒಂದು ಅಭಿಪ್ರಾಯವನ್ನು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಸಹಜವಾಗಿಯೇ ಶನಿವಾರದ ಸಂದರ್ಭದಲ್ಲಿ ಅಂದರೆ ಶುಕ್ರವಾರದ ಸಂದರ್ಭದಲ್ಲಿ ಕಮಲ್ನಗರ ತಾಲೂಕಿನ ಹಲ್ಲಳ್ಳಿ ಗ್ರಾಮದ ರೈತರು ಒಂದು ರೋಗಿಗಳನ್ನು ಅಂದರೆ ಮುಖಂಡರು ರೋಗಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇರುವಂತಹ ಒಂದು ನರ್ಸ್ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ. ಈಗ ನಾಯಿ ಕಚ್ಚಿದೆ, ಇಂಜೆಕ್ಷನ್ ಬೇಕಾಗಿದೆ, ಇಮ್ಮಿಡಿಯೇಟ್ ಆಗಿ ಅಂದರೆ ತಕ್ಷಣ ಬೇಕಾಗಿದೆ, ಏನು ಮಾಡೋದು ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ನರ್ಸ್ ಮೇಡಮ್ ಅವರು ಸಹಜವಾಗಿ ಹೇಳಿದ್ದಾರೆ, ಡಾಕ್ಟರ್ ನಾಳೆ ಬರ್ತಾರೆ, ನಾಳೆ ಬನ್ನಿ, ಡಾಕ್ಟರ್ ನಾಳೆ ಬರ್ತಾರೆ, ನಾಳೆ ಬನ್ನಿ. ಏನೇ ಪ್ರಶ್ನೆ ಕೇಳಿದರೂ ಕೂಡ ನಾಳೆ ಬನ್ನಿ ಅನ್ನುವಂಥ ಉತ್ತರನೇ ಅಲ್ಲಿ ಒಂದು ಫೈನಲ್ ಆಗಿದೆ. ಅದಕ್ಕಾಗಿ ರೋಗಿಗಳು ತಕ್ಷಣ ಏನಾದರೂ ಸೀರಿಯಸ್ ಇದ್ದರೆ ಏನು ಮಾಡೋದು, ಪ್ರಾಣ ಹೋದರೆ ಯಾರು ಜವಾಬ್ದಾರಿ ಅನ್ನುವಂಥ ಮಾತನ್ನು ಕೂಡ ರೋಗಿಗಳು ಒಂದು ವಿಡಿಯೋ ಮಾಡುವ ಮುಖಾಂತರವಾಗಿ, ಪ್ರಶ್ನೆ ಕೇಳುವ ಮುಖಾಂತರವಾಗಿ ಅವರು ಅಲ್ಲಿರುವಂಥ ನರ್ಸ್ಗಳಿಗೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಇದು ಸಹಜವಾಗಿ ಕೇವಲ ಕಮಲ್ನಗರ ತಾಲೂಕಿನ ಠಾಣಾ ಕುಷ್ನೂರು ಪ್ರಶ್ನೆ ಅಲ್ಲ, ಇಡೀ ಜಿಲ್ಲೆಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಸರ್ಕಾರಿ ಆಸ್ಪತ್ರೆಗಳ ನಿತ್ಯ ಗೋಳಾಗಿರ್ತಕ್ಕಂಥದ್ದು. ಅದಕ್ಕಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಕೂಡ, ಇಲ್ಲಿನ ಸಂಬಂಧಪಟ್ಟ ಶಾಸಕರು ಕೂಡ ಈ ಕುರಿತು ಒಂದು ತನಿಖೆಯನ್ನು ನಡೆಸಬೇಕು ಮತ್ತು ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ರೋಗಿಗಳ ಒಂದು ಪ್ರಶ್ನೆ
ಪ್ರಶ್ನೆಯಾಗಿದೆ. ಹಾಗಾಗಿ ರೋಗಿಗಳು ಸುದ್ದಿ ಸಮಯಕ್ಕೆ ಈ ಒಂದು ಕರೆ ಮಾಡಿ ಈ ಒಂದು ಗೋಳನ್ನು ಅಂದರೆ ಈ ಒಂದು ಪ್ರಯತ್ನವನ್ನು ಅಲ್ಲಿ ಹೋಗಿದ್ದಕ್ಕಾಗಿ ಏನು ಪ್ರಯತ್ನ ಮಾಡಿದ್ದಾರೆ ಆ ಒಂದು ಇದು ಒಂದು ಸಂದರ್ಭದಲ್ಲಿ ನಮಗೆ ಕರೆ ಮಾಡಿ ತಿಳಿಸಿದ್ದಾರೆ. ಟಿ ಇಂಜೆಕ್ಷನ್ ಬಿ ಇಲ್ಲ ರೀ ನಿಂಬಲ್ ಯಾಕ್ರಿ ಹಂಗೆ ಇಲ್ಲ ಈಗ ಗೊತ್ತಿರಲ್ಲ ಈಗ ಗೊತ್ತಿಲ್ಲ ಟಿ ಇಂಜೆಕ್ಷನ್ ಮತ್ತೆ ಏನ್ರ ಅದ್ರ ಪ್ರಾಬ್ಲಮ್ ಹೆಂಗ್ರಿ ಇವತ್ತಾಗಿದ್ಮೇಲೆ ನಾಳೆಗೆ ಮಾಡ್ಕೋಬೇಕಾ ಇವತ್ತು ಏನ್ರ ಎಮರ್ಜೆನ್ಸಿ ಆದ್ರೂ ಸಾಯ್ಬೇಕು ಇಲ್ಲ ಹಂಗಿಲ್ರಿ ಮೇಡಮ್ ಹಾಸ್ಪಿಟಲ್ದಾಗ ಯಾರ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇರಬೇಕಿಲ್ಲ ಮೇಡಮ್ ಇರಬೇಕಿಲ್ಲ ಮೇಡಮ್ ಟಿ ಇಂಜೆಕ್ಷನ್ ಇರ್ಬೇಕು ಇಲ್ಲ ಸೀರಿಯಸ್ ಈಗ ಅದ ರೀ ಪೇಷಂಟ್ ಸೀರಿಯಸ್ ಈಗ ಅದ ರೀ ಮೇಡಮ್ ನಾಳೆಗೆ ತಗೊಂಡು ಏನು ಮಾಡ್ಬೇಕು ನಾವು ನೈಟ್ ಡ್ಯೂಟಿ ಯಾರು ಬಿ ಇಲ್ಲ ಇನ್ಚಾರ್ಜ್ ಯಾರು ಬಿ ಇರಲ್ಲು ನೀವೇ ನೈಟ್ ಯಾರು ಬಿ ಇಲ್ಲ ಡಾಕ್ಟರ್ ಇಲ್ಲ ಯಾರು ಬಿ ಇಲ್ಲ ಹಿಂಗೆ ಅದ ಡೈಲಿ ಕಮರಲಗೆ ರೋಜ್ ಹಿಂಗೆ ಅದ ರೀ ಡೈಲಿ ಹಿಂಗೆ ಅದ ರೀ ಮೇಡಮ್ ಏನ್ರ ಸೀರಿಯಸ್ ಇದ್ರು ಮೇಡಮ್ ಸಾಯ್ಬೇಕು ಅಂದ್ರೆ ಇಲ್ಲ ರೀ ನಿಮ್ಮಲ್ಲಿ ಟಿ ಇಂಜೆಕ್ಷನ್ ಇಲ್ಲ ಏನಿಲ್ಲ ಅಂದ್ರೆ ಏನ ಹಾಸ್ಪಿಟಲ್ ಏನದ್ರಿ ಇಲ್ಲಿ ಹಾಸ್ಪಿಟಲ್ ಇತ್ತು ಏನದ ರೀ ನಿಮ್ಮ ಡ್ಯೂಟಿ ನೀವು ಮಾಡ್ಲತ್ತೀರಿ ನಮ್ಗೆ ಗೊತ್ತಿಲ್ಲ ಅರ್ಬನ್ ಟಿ ಇಂಜೆಕ್ಷನ್ ಇಲ್ಲ ಇಲ್ಲಿ ಅನ್ಬಿಲ್ಲ ನಾಳೆ ಈಗ ಪ್ರಾಬ್ಲಮ್ ಈಗ ಆಗೈತೆ ನಾಳೆಗೆ ಬಂದು ಏನು ಮಾಡ್ಬೇಕು ಮೇಡಮ್ ನಾವು ನಿಮ್ ಖರೆ ಅದ ರೀ ಕರ್ಬನ್ ಯಾರ್ದ ಇನ್ಚಾರ್ಜ್ ಯಾರ ಏನು ಐ ಟಿ ಆಯ್ತು ಓಕೆ ನಾಳೆಗೆ ಬಂದೆ ಕೇಳ್ತೇನೆ ರೀ ಏನು ಏನು ಮೊಬೈಲ್ ಏನು ಬಿ ಮಾಡಲ್ಲ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.